ಅವ್ರನ್ನ ಪಂಚಭೂತಗಳಲ್ಲಿ ಲೀನ ಮಾಡಿ ಬಂದಿದ್ದೀವಿ. ನಾನು ನನ್ನ ತಂದೆ ತಾಯಿ ಇದೇ ಮಾಡಲಿಲ್ಲ, ಅವ್ರು ಇದು ಮಾಡ್ಬೇಕು ಅನ್ಸಿತ್ತು, ಅದಕ್ಕೆ ಇಲ್ಲಿವರೆಗೂ ಬಂದೆ. ಆ್ಯಕ್ಚುಲಿ ನಮ್ಮ ಬ್ರಾಹ್ಮಣರು ಇದರಲ್ಲಿ ನಾವು ಇದಕ್ಕೆ ಬರಲಿಕ್ಕಿಲ್ಲ ಸ್ಮಶಾನಕ್ಕೆ. ಅವರನ್ನು ಅಲ್ಲಿವರೆಗೂ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದಕ್ಕೆ ಬಂದಿದ್ದೀನಿ. ನಾವು ಇರುವಾಗ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಆ ತೃಪ್ತಿ ನಮಗಿದೆ. ಅವರು ತೃಪ್ತಿಯಾಗಿ ಹೋಗಿದ್ದಾರೆ. ಅದೇ ಮಕ್ಕಳನ್ನು ಇವಾಗ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಇಡೀ ಕರ್ನಾಟಕ ಜನತೆ, ಸಿನಿಮಾ ಇಂಡಸ್ಟ್ರಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ನಮ್ಮ ಧ್ರುವ ಸರ್ಜಾ ಅವರು, ಶಿವಣ್ಣ, ಪ್ರತಿಯೊಬ್ಬರಿಗೂ ನಾವು ಕೈ ಎತ್ತಿ ಮುಗಿದ್ರೂ ಕೂಡ ಕಡಿಮೆ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಸಹಾಯ ಮಾಡಿದ್ದಕ್ಕೆ ಇಷ್ಟುವರೆಗೆ ಅವರನ್ನು ಉಳಿಸ್ಕೊಂಡು ಬಂದ್ವಿ. ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ, ಕಲಾವಿದರೆ ಸಾಯಲ್ಲ. ಅದರಿಂದ ನಾವು ಇನ್ನೂ ಜೀವಂತವಾಗಿ ಅವ್ರನ್ನ ಹಿಡ್ಕೊತೀವಿ ಮನಸ್ಸಲ್ಲಿ, ಅವರ ಆದರ್ಶದಲ್ಲಿ ಎಲ್ಲ. ಮೀಡಿಯಾದವರಿಗೆ ಪ್ರತಿಯೊಬ್ಬರಿಗೂ ನೆನೆ ಯಾರ್ಯಾರು ನಮಗೆ ಸಹಾಯ ಮಾಡಿದರು, ಇಷ್ಟುವರೆಗೆ ಯಾರ್ಯಾರು ಸಹಾಯ ಮಾಡಿದರು ಎಲ್ರಿಗೂ ನಾವು ಒಂದು ಕೃತಜ್ಞತೆ ಜೀವನ ಫುಲ್ಲು ಇಟ್ಕೋತೀವಿ. ಆಮೇಲೆ ಏನಂದರೆ ನನ್ನ ಮಕ್ಕಳ ಮೇಲೆ ಸದಾ ಕರ್ನಾಟಕ ಜನತೆ ಎಲ್ಲರೂ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ, ತಂದೆ ಇಲ್ಲದ ಮಕ್ಕಳು ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಅವರಿಗೆ ನೀವು ಪ್ರೋತ್ಸಾಹ ಕೊಡಬೇಕು. ಯಾರು ಇಂಡಸ್ಟ್ರಿಗೆ ಬರ್ತಾರೋ ಗೊತ್ತಿಲ್ಲ, ಆದರೆ ಅವರಿಗೊಂದು ಆಸೆ ಇತ್ತು ನಮ್ಮ ಮನೆಯವರಿಗೆ, ಮಗ ಇಂಡಸ್ಟ್ರಿಗೆ ಬರಲಿ ಅಂತ. ನೋಡುವ ಮುಂದೆ ದೈವ ಇಚ್ಛೆ ಹೇಗಿದೆ ಹಾಗಾಗತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.